ಶಿವರಾಜು ಶಿವರಾಜ್ ಮಾವಯ್ಯ. ಅಲ್ಲಪ್ಪ ಅದೇನ್ ಮೋಡಿ ಮಾಡಿದ್ಯಪ್ಪ ನನ್ನ ಮಗಳಿಗೆ ಅಷ್ಟೊಂದು ಖುಷಿಯಾಗಿದ್ದಾಳೆ. ಮಾವಯ್ಯ, ನಿಮಗೆ ನಿಮ್ಮ ಮಗಳು ಸಂತೋಷವಾಗಿರೋದು ತಾನೇ ಮುಖ್ಯ. ಅವಳು ಸಂತೋಷವಾಗಿದ್ದಾಳೆ ತಾನೇ. ನೀವ್ಯಾಕೆ ಚಿಂತೆ ಮಾಡ್ತೀರ ಮಾವಯ್ಯ? ಅವಳೇನು ಕೆಟ್ಟವಳಲ್ಲ, ಸ್ವಲ್ಪ ಕೋಪಿಷ್ಟೇ ಅಷ್ಟೇ. ಆ ಕೋಪ ಏನಾದರೂ ನಿನ್ನ ಪ್ರೀತಿ ಸಿಗೋರ್ಗಷ್ಟೇ. ಅದು ಅವಳಿಗೆ ಸಿಕ್ಬಿಟ್ರೆ ಅವಳೆಲ್ಲ ಸರಿ ಹೋಗ್ಬಿಡ್ತಾಳೆ. ಆದರೂ ಶಿವರಾಜು ಬಲೆ ರಸಿಕ ಕಣಯ್ಯ ನೀನು. ರಸಿಕನ? ನನ್ನ ಕಷ್ಟ ನನಗೆ, ನೀವು ಸುಮ್ಮನೆ ಹೋಗಿ ಮಾವಯ್ಯ. ಈ ಹಾಳಾದ ಹೊಟ್ಟೆನೂ ಇವತ್ತೇ ಬರ್ಬೇಕಿತ್ತ? ಹೋಗ್ಲಿ ಬಿಡು. ನೋಡು, ಸಂತೋಷದ ಸಮಯನ ಸುಖವಾಗಿ ಕಳೀರಿ. ಏನ್ ಸಂತೋಷ, ಏನ್ ಸುಖ, ಏನ್ ಹೇಳ್ತಾ ಇದ್ದೀರಾ ಮಾವಯ್ಯ? ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಅರ್ಥ ಆಗುತ್ತೆ. ಹಾಗಂತ ಊಟ ಮಾಡಿ ಮಲಗೋದನ್ನ ಮರಿಬೇಡಿ. ಊಟನ? ನಾಚ್ಬೇಡ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಚಂದ್ರಿಕಾ, ಮಾವಯ್ಯ ನಾಚಿಕೆ ಅಲ್ಲ ಮಾವಯ್ಯ. ಮಾವಯ್ಯ ಮಾವಯ್ಯ, ಮಗಳು ಸರ್ದಿ ಆಯ್ತು, ಇವಾಗ ಮಾವಯ್ಯನೂ ಶುರು ಹಚ್ಕೊಂಡ್ಬಿಟ್ರ. ಇವ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ನನ್ನ ಕಥೆ. ತಪ್ಪಿಸ್ಕೊಳ್ಳೋದೆ ಒಳ್ಳೇದು. ಈ ಮಾವಯ್ಯನು ಯಾಕೆ ಹೀಗಾಗ್ಬಿಟ್ರೋ ಗೊತ್ತಿಲ್ಲ. ಮಾವಾ, ಜ್ಯೋತಿ, ಕ್ಷಮಿಸ್ಬಿಡು, ನನಗೆ ಗೊತ್ತಿಲ್ಲದೆ ಬಂದ್ಬಿಟ್ಟೆ. ಮಾವ, ಇಷ್ಟೆಲ್ಲ ತಯಾರಿ ಮಾಡಿರೋದು ನಾನೊಬ್ಳೆ ಮಲಗೋದಕ್ಕೆ ಅನ್ಕೊಂಡ್ರಾ? ನೀವೂನು ನಾನು ನಿಮ್ಗೋಸ್ಕರ ಅಂತಾನೆ ತಯಾರಿ ಮಾಡಿರೋದು. ಕುತ್ಕೊಳ್ಳಿ. ಮಾವಯ್ಯ ಹೇಳಿದ್ದು ನಿಜಾನೇ ಆಗ್ತಾ ಇದೆ. ಮಾವಯ್ಯ ಇದ್ರ ಬಗ್ಗೆ ನೀನು ಹೇಳಿದ್ದು ಇರ್ಬೇಕು. ಬಾಬಾ, ನೀವಿಲ್ಲೇ ಕೂತೀರಿ, ನಾನು ನಿಮ್ಗೋಸ್ಕರ ಹಾಲು ತಗೊಂಡ್ ಬರ್ತೀನಿ. ಅಯ್ಯೋ, ಬೇಡ ಬೇಡ ಜ್ಯೋತಿ, ಅದೆಲ್ಲ ಬೇಡ. ಬೇಡ ಅಂದ್ರೆ ಹೇಗ್ ಮಾವ? ನೀ ಸುಮ್ನೆ ಕೂತ್ರಿ, ಹೆಂಗ್ ಹೋಗಂಗ್ ಬಂದ್ಬಿಡ್ತೀನಿ. ಜ್ಯೋತಿ ಬೇಡ ಜ್ಯೋತಿ, ಹೊಟ್ಟೆಲ್ ಜಾಗ ಇಲ್ಲ, ಅದೆಲ್ಲ ಏನು ಬೇಡ. ಮಾವ, ಕಷಾಯ ಕುಡಿತಿದ್ದೀರಲ್ಲ, ಎಲ್ಲ ಸರಿ ಹೋಗುತ್ತೆ, ಇರಿ. ಜ್ಯೋತಿ